ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಟಾರ್ಗೆಟ್ ಕೋಚಿಂಗ್ ಸೆಂಟರಲ್ಲಿ KS ಬ್ಯಾಚ್ಗಳು ಕೂಡ ಪ್ರಾರಂಭವಾಗಿವೆ. ಆಸಕ್ತರು ಅಡ್ಮಿಷನ್ ಕೂಡ ಪಡೆದುಕೊಳ್ಬಹುದು. ನಾನು ನಿಮ್ಮ ಉದಯ್ ಕುಮಾರ್ ಯರಗಟ್ಟಿ. ಇಂದಿನ ತರಗತಿಯಲ್ಲಿ ನಾವು ಅತ್ಯಂತ ವಿಶೇಷವಾಗಿ ವಿಜ್ಞಾನ ತರಗತಿಯ ಕ್ಲಾಸ್ಗಳನ್ನು ಮಾಡ್ತಾ ಹೋಗೋಣ. ಓಕೆ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಹಾಗಾದರೆ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಹೇರಳವಾದ ಕಬ್ಬಿಣದ ಆಕ್ಸೈಡನ್ನು ಹೊಂದಿರುವ ಗ್ರಹ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಬ್ಬಿಣದ ಆಕ್ಸೈಡನ್ನು ಹೊಂದಿರುವ ಗ್ರಹ ಓಕೆ ಯಾವುದು ಅಂದ್ರೆ ಮಂಗಳ ಗ್ರಹ. ಮಂಗಳ ಗ್ರಹದಲ್ಲಿ ಅತ್ಯಂತ ಹೆಚ್ಚಾಗಿ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತದೆ. ಹಾಗಾಗಿನ ಮಂಗಳ ಗ್ರಹವನ್ನು ನಾವು ಕೆಂಪು ಗ್ರಹ ಅಥವಾ ಅಂಗಾರಕ ಅಂಥೇಳಿ ಕರಿತೀವಿ. ಇನ್ನು ಗ್ರಹಗಳ ಬಗ್ಗೆ ಒಂದು ಸ್ವಲ್ಪ ನಾವು ಎಕ್ಸ್ಪ್ಲೇನ್ ಮಾಡೋದೇ ಆದ್ರೆ, ಗ್ರಹಗಳು ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಸೂರ್ಯನನ್ನು ಸುತ್ತುವಂತಹ ಕಾಯಗಳಾಗಿರ್ತವೆ. ಓಕೆ, ಇಲ್ಲಿ ಸೂರ್ಯ ಅಂದ್ರೆ ನಾವು ಗ್ರಹಗಳನ್ನು ನೋಡಿದ್ವು ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಟೋಟಲ್ ಆಗಿ 8 ಗ್ರಹಗಳು ಸೂರ್ಯನನ್ನು ಸುತ್ತುತ್ತಿರ್ತಾವ. ಮೊದಲನೇದಾಗಿ ಬುಧ ಗ್ರಹ, ಆಮೇಲೆ ಶುಕ್ರ ಗ್ರಹ, ನಂತರವೇ ನಮ್ಮ ಭೂಮಿ, ಆಮೇಲೆ ಮಂಗಳ ಗ್ರಹ, ನಂತರ ಗುರು ಗ್ರಹ, ಶನಿ, ಯುರೇನಸ್ ಹಾಗೂ ನೆಪ್ಚೂನ್. ಓಕೆ, 8 ಗ್ರಹಗಳು ಸೂರ್ಯನನ್ನು ಸುತ್ತುವಂತಹ ಗ್ರಹಗಳು. ಸೌರಮಂಡಲ ವ್ಯವಸ್ಥೆಯಲ್ಲಿ ಸೂರ್ಯನೇ ಅಧಿಪತಿ. 8 ಗ್ರಹಗಳು ಸೂರ್ಯನನ್ನು ಸುತ್ತಿರ್ತಾವ. ಇಲ್ಲಿ ಪ್ರಥಮವಾಗಿ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪವಾದಂತಹ ಗ್ರಹ. ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ. ಮುಂದೆ ಹೋದ್ರೆ ಶುಕ್ರ ಗ್ರಹ, ನಾವು ಇದನ್ನ ಇಂಗ್ಲೀಷಲ್ಲಿ ವೀನಸ್ ಅಂತ ಹೇಳಿ ಕರಿತೀವಿ. ಅತ್ಯಂತ ಶಾಖಭರಿತವಾದಂತಹ ಗ್ರಹ. ಕಾರಣ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಶುಕ್ರ ಗ್ರಹದಲ್ಲಿ ಅತ್ಯಂತ ಹೆಚ್ಚಾಗಿರ್ತದೆ. ಓಕೆ, 95% ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ ಸೂರ್ಯನ ಶಾಖವನ್ನು ಈ ಶುಕ್ರ ಗ್ರಹ ಹೀರಿಕೊಳ್ಳುವುದರಿಂದ ಇದು ಅತ್ಯಂತ ಶಾಖಪೂರಿತವಾಗಿರ್ತದೆ. ಇನ್ನು ಮುಂದೆ ಬಂದ್ರೆ ಭೂಮಿ ನಮ್ಮ ಗ್ರಹ, ಜೀವ ಗ್ರಹ ಅಂತ ಕೂಡ ಕರಿತೀವಿ. ಇಂಗ್ಲೀಷ್ ಒಳಗೆ ಅರ್ತ್ ಅಂತ ಕರೀತಾರೆ. ಮುಂದಿಂದು ಮಂಗಳ ಗ್ರಹ, ಇಂಗ್ಲೀಷ್ ಒಳಗೆ ಮಾರ್ಸ್ ಅಂತಾರೆ. ಓಕೆ, ಈ ಮಂಗಳ ಗ್ರಹ ಅತ್ಯಂತ ಹೇರಳವಾಗಿ ಕಬ್ಬಿಣದ ಆಕ್ಸೈಡನ್ನು ಹೊಂದಿರ್ತದೆ. ಹೀಗಾಗಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಥವಾ ಅಂಗಾರಕ ಅಂತೇಳಿ ಕೂಡ ಕರೀತಾರೆ. ಓಕೆ, ಈ ಕಬ್ಬಿಣದ ಆಕ್ಸೈಡೇ ಇಲ್ಲಿ ಕೆಂಪಾಗಿ ಕಾಣಲು, ಮಂಗಳ ಗ್ರಹ ಕೆಂಪಾಗಿ ಕಾಣಲು ಕಾರಣವಾಗಿರ್ತದೆ. ಇನ್ನು ನೆಕ್ಸ್ಟ್ ಹೋದ್ರೆ ಗುರುಗ್ರಹ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಅತ್ಯಂತ ದೊಡ್ಡ ಗ್ರಹ, ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಇನ್ನು ಶನಿಗ್ರಹ ಸುಂದರವಾದಂತಹ ಗ್ರಹ, ಉಂಗುರುಗಳನ್ನು ಹೊಂದಿದಂತಹ ಗ್ರಹ. ಇನ್ನು ನೆಕ್ಸ್ಟ್ ಯುರೇನಸ್, ಇದೊಂದು ಮಿಥೇನ್, ಹೇರಳವಾದ ಮಿಥೇನನ್ನು ಹೊಂದಿರುವಂಥ ಗ್ರಹ, ಹಾಗಾಗಿ ಅದನ್ನು ಹಸಿರು ಗ್ರಹ ಅಂತ ಕೂಡ ಕರೀತಾರೆ. ಇನ್ನು ನೆಪ್ಚೂನ್ ಅತ್ಯಂತ ಶೀತ ಗ್ರಹ, ಸೂರ್ಯನಿಂದ ಅತ್ಯಂತ ದೂರದಲ್ಲಿದೆ, ಶೀತವಾಗಿರ್ತದೆ. ಓಕೆ, ಇಷ್ಟು ಗ್ರಹಗಳ ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಷನ್. ಇನ್ನು ಸ್ವಲ್ಪ ಒಂದು ಡೆಪ್ತ್ ಆಗಿ ನೋಡೋದಾದ್ರೆ, ಬುಧ ಗ್ರಹ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ರೀತಿಯಾದಂತಹ ಉಪಗ್ರಹಗಳಿರಂಗಿಲ್ಲ. ಓಕೆ, ಗ್ರಹಗಳಿಗೆ ನಾವು ಉಪಗ್ರಹಗಳನ್ನ ನೋಡ್ತೀವಿ, ನ್ಯಾಚುರಲ್ ಸ್ಯಾಟಲೈಟ್ಸ್ಗಳನ್ನ ನೋಡ್ಕೋತಾ ಬರ್ತೀವಿ. ಬುಧ ಮತ್ತು ಶುಕ್ರ ಗ್ರಹವನ್ನು ಗಮನಿಸಿದ್ರೆ ಯಾವುದೇ ರೀತಿಯಾದಂಥ ಉಪಗ್ರಹವನ್ನು ನಾವು ಹೊಂದಿಲ್ಲ. ಇನ್ನು ನಮ್ಮ ಭೂಮಿ, ಇದರ ನ್ಯಾಚುರಲ್ ಸ್ಯಾಟಲೈಟ್ ಅಂದ್ರೆ ನೈಸರ್ಗಿಕವಾದಂಥ ಉಪಗ್ರಹ ಚಂದ್ರ. ಓಕೆ, ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ನಾವು ಮೊನ್ನೆ ಚಂದ್ರಯಾನ 3 ಕೂಡ ಮಾಡಿದ್ವಿ, ನಮಗೆಲ್ಲ ಗೊತ್ತಿರ್ತದೆ. ಇನ್ನು ಮಂಗಳ ಗ್ರಹಕ್ಕೆ ನೋಡಿದ್ವು ಅಂದ್ರೆ ನಾವು ಫೋಬೋಸ್ ಮತ್ತು ಡಿಮೋಸ್ ಅನ್ನುವಂತಹ, ಫೋಬೋಸ್ ಮತ್ತು ಡಿಮೋಸ್ ಅನ್ನುವಂತಹ 2 ಉಪಗ್ರಹಗಳು ಕಂಡು ಬರ್ತಾವೆ. ಓಕೆ, ಇನ್ನು ಮಂಗಳ ಗ್ರಹದಲ್ಲಿ ಒಲಂಪಿಯಾ ಅನ್ನುವಂಥದ್ದು ಒಂದು ಪರ್ವತ ಇದೆ. ಈ ಪರ್ವತ ಅತ್ಯಂತ ಎತ್ತರವಾಗಿದೆ. ಅಪ್ರಾಕ್ಸಿಮೇಟ್ 21 ಕಿಲೋಮೀಟರ್ ಇದರ ಎತ್ತರವಾಗಿದೆ. ಓಕೆ, ಅಂದ್ರೆ ನಮ್ಮ ಭೂಮಿಯಲ್ಲಿರುವಂಥ ಅತ್ಯಂತ ಎತ್ತರವಾದಂಥ ಪರ್ವತ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ಗೆ ಹೋಲಿಸಿದರೆ ಅಪ್ರಾಕ್ಸಿಮೇಟ್ಲಿ 3 ಪಟ್ಟು ಹೈಟ್ ಇರುವಂಥ ಪರ್ವತ ಮಂಗಳ ಗ್ರಹದಲ್ಲಿ ಕಂಡು ಬರ್ತದೆ. ಇನ್ನು ಮುಂದೆ ಹೋದ್ರೆ ಗುರುಗ್ರಹ. ಗುರುಗ್ರಹದ 4 ಮುಖ್ಯವಾದಂತಹ ಉಪಗ್ರಹಗಳು ಯಾವುವು ಅಂದ್ರೆ ಗ್ಯಾನಿಮೇಡ, ಕ್ಯಾಲಿಸ್ಟ್ರೋ, ಅಯ್ಯೋ ಆ್ಯಂಡ್ ಯುರೋಫಾ.
ಇವುಗಳನ್ನ ಪ್ರಥಮ ಬಾರಿಗೆ ಗೆಲಿಲಿಯೋ ಅನ್ನುವಂಥವ್ರು ಫೈಂಡ್ ಔಟ್ ಮಾಡಿರ್ತಾರೆ. ಗ್ಯಾನಿಮೇಡ, ಕ್ಯಾಲಿಸ್ಟ್ರೋ, ಅಯೋ ಮತ್ತು ಯುರೋಫಾ ಗುರುಗ್ರಹದ 4 ಮುಖ್ಯವಾದಂತಹ ಉಪಗ್ರಹಗಳು. ಇನ್ನು ಇದರ ವಿಶೇಷತೆ ನೋಡಿದ್ರೆ ಗ್ಯಾನಿಮೇಡ ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದಂತಹ ಉಪಗ್ರಹ. ಇಡೀ ನಮ್ಮ ಸೌರವ್ಯೂಹದಲ್ಲಿ ಅಥವಾ ನಮ್ಮ ಸೌರಮಂಡಲದಲ್ಲೇ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ಭಾಳ ದೊಡ್ಡದೈತಿ. ಎಷ್ಟು ದೊಡ್ಡದೈತಿ ಅಂದ್ರೆ ಗುರುಗ್ರಹದಾಗ 1300 ಭೂಮಿಯನ್ನು ಹಿಡಿಸ್ಬೋದಂತ. ಅದ್ರ ಘನಫಲ ಅಂದ್ರೆ ಅದ್ರ ವಾಲ್ಯೂಮ್ ಒಳಗೆ 1300 ಭೂಮಿಯನ್ನ ನಮ್ಮ ಭೂಮಿನ ಎಷ್ಟು ದೊಡ್ಡದ. ಓಕೆ, ಇನ್ನು ಗುರುಗ್ರಹ ಎಷ್ಟಿರ್ಬೇಕು ನೀವು ಇಮ್ಯಾಜಿನ್ ಮಾಡ್ಕೋರಿ. ಆ ಗುರುಗ್ರಹದ 4 ಉಪಗ್ರಹಗಳಲ್ಲಿ ಗ್ಯಾನಿಮೇಡ ಅತ್ಯಂತ ದೊಡ್ಡ ಉಪಗ್ರಹ ಇಡೀ ಸೌರವ್ಯೂಹದಾಗ. ಅದನ್ನ ಬಿಟ್ರೆ ಕ್ಯಾಲಿಸ್ಟ್ರೋ ಇವೆಷ್ಟು ದೊಡ್ಡ ಅದಾವಂದ್ರೆ ಬುಧ ಗ್ರಹಕ್ಕಿಂತ ದೊಡ್ಡ ಅದಾವಂತ ಈ ಉಪಗ್ರಹಗಳು. ಗ್ಯಾನಿಮೇಡ ಮತ್ತು ಕ್ಯಾಲಿಸ್ಟ್ರೋ ಬುಧ ಗ್ರಹಕ್ಕಿಂತ ದೊಡ್ಡ ಇರುವಂತಹ ಉಪಗ್ರಹಗಳು. ಇನ್ನು ನೆಕ್ಸ್ಟ್ ಮತ್ತು ಗುರುಗ್ರಹದ ವಿಶೇಷತೆಯನ್ನು ಹೇಳ್ಬೇಕಂದ್ರೆ ಈ ಉಪಗ್ರಹಗಳಿಗೆ ಗೆಲಿಲಿಯನ್ ಉಪಗ್ರಹ ಅಂತ ಕೂಡ ಕರಿತೇವೆ. ಯಾಕಂದ್ರೆ ಗೆಲಿಲಿಯೋ ಅವ್ರು ಫೈಂಡ್ ಔಟ್ ಮಾಡಿದರು. ಇನ್ನು ನೆಕ್ಸ್ಟ್ ಶನಿ ಗ್ರಹ ನೋಡಿದ್ರೆ ಅತ್ಯಂತ ಸುಂದರವಾದ ಗ್ರಹ, 5 ಉಂಗುರಗಳನ್ನು ಹೊಂದಿರ್ತದೆ. ಓಕೆ, ಉಂಗುರಗಳ ರಚನೆ ಅದ. ಯುರೇನಸ್ ಅನ್ನ ನೋಡಿದ್ರೆ ಮಿಥೇನನ್ನ ಹೊಂದಿರ್ತದ ಅಂತ ಹೇಳಿದ್ನಿ. ಇನ್ನು ಮತ್ತೆ ಕ್ವಶನ್ ಯಾವ ರೀತಿ ರೈಸ್ ಆಗ್ತಾವ ಅಂದ್ರೆ ಸರಣಿ ಕ್ರಮದಲ್ಲಿ ಜೋಡಿಸ್ರಿ ಈ ಗ್ರಹಗಳನ್ನ. ಅಂದ್ರೆ ಈಗ ನಾ ಬರ್ದಿದ್ದು ಸೂರ್ಯನಿಗೆ ಸಮೀಪದಿಂದ ದೂರದವರೆಗೆ ಸರಣಿ ಒಳಗೆ ಬರ್ದನ್ನ ಈಗ. ಓಕೆ, ಇನ್ನು ದೊಡ್ಡದರಿಂದ ಸಣ್ಣದರವರೆಗೆ ಸರಣಿ ಕ್ರಮ ಜೋಡಿಸ್ರಿ ಅಂದ್ರೆ ಅತ್ಯಂತ ದೊಡ್ಡ ಗ್ರಹ ಯಾವುದಂದ್ರೆ ಗುರು ಫಸ್ಟ್, ಸೆಕೆಂಡ್ ಒನ್ ಶನಿ, ಇಲ್ಲಿ ಕಂಟಿನ್ಯೂಸ್ ಅದಾವು, ಥರ್ಡ್ ಯುರೇನಸ್, ಫೋರ್ತ್ ನೆಪ್ಚೂನ್. ಅತ್ಯಂತ ದೊಡ್ಡ 4 ಗ್ರಹಗಳಿವು, ಗುರು, ಶನಿ, ಯುರೇನಸ್, ನೆಪ್ಚೂನ್. ಇನ್ನು 5ನೇ ಅತ್ಯಂತ ದೊಡ್ಡ ಗ್ರಹಣ ನಮ್ಮ ಭೂಮಿ. ಓಕೆ, 6ನೇದು ಶುಕ್ರ, 7ನೇದು ಮಂಗಳ, 8ನೇದು ಲಾಸ್ಟ್ ಸಣ್ಣ ಗ್ರಹ ಅಂದ್ರೆ ಅಗದಿ ಸಣ್ಣ ಗ್ರಹ ಯಾವುದಂದ್ರೆ ಬುಧ ಗ್ರಹ. ಓಕೆ, ಇನ್ನು ಈ ಮೊದಲ 4 ಗ್ರಹಗಳನ್ನ ನಾವು ಒಳಗ್ರಹಗಳು ಅಂತೇಳಿ ಕರಿತೇವೆ, ಆಚೆ ಕಡೆವ ಹೊರಗ್ರಹಗಳು ಅಂತೇಳಿ ಕರಿತೇವೆ. ಓಕೆ, ಇಂಟರ್ನಲ್ ಪ್ಲಾನೆಟ್ಸ್ ಅಂಡ್ ಔಟರ್ನಲ್ ಅಥವಾ ಎಕ್ಸ್ಟರ್ನಲ್ ಪ್ಲಾನೆಟ್ಸ್ ಅಂತ ಕೂಡ ಕರಿತೇವೆ. ಇನ್ನು ಮುಖ್ಯವಾಗಿ ಈ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ, ಓಕೆ, ಈ ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡು ಬರ್ತಾವೆ. ಇದು ಕೂಡ ಹಲವಾರು ಬಾರಿ ಕ್ವಶನ್ ಆಗಿರ್ತದೆ. ಕ್ಷುದ್ರ ಗ್ರಹಗಳು ಕಂಡು ಬರ್ತಾವೆ. ಈ ಕ್ಷುದ್ರ ಗ್ರಹಗಳು ಕೂಡ ಸೂರ್ಯನನ್ನೇ ಸುತ್ತ ಹಾಕ್ತಿರ್ತಾವೆ. ಕ್ಷುದ್ರ ಗ್ರಹಗಳು ಕಂಡು ಬರ್ತಾವೆ. ಇಷ್ಟು ಈ ಗ್ರಹಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿ. ಓಕೆ, ಎಸ್, ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಾಳಿಯಿಂದಾಗುವ ಪರಾಗಸ್ಪರ್ಶ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಪರಾಗಸ್ಪರ್ಶ ಕ್ರಿಯೆ ಪಾಲಿನೇಷನ್ ಅಂತ ಹೇಳಿ ಕರಿತಾವೆ. ಇನ್ ಪ್ಲಾಂಟ್ಸ್, ಸಸ್ಯಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೀತದೆ. ಈ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಸಸ್ಯಗಳಲ್ಲಿರುವಂತಹ ಪರಾಗರೇಣುಗಳು ಶಲಾಕಾಗ್ರವನ್ನ ತಲುಪುವಂತಹ ಒಂದು ಸಸ್ಯದ ಸಂತಾನೋತ್ಪತ್ತಿ ಕ್ರಿಯೆ ಈ ಪರಾಗಸ್ಪರ್ಶ ಕ್ರಿಯೆ. ಹಲವಾರು ರೀತಿಯಲ್ಲಿ ಈ ಸಂತಾನೋತ್ಪತ್ತಿ ನಡೀತದೆ. ಒಮ್ಮೊಮ್ಮೆ ಸ್ವಕ್ರಿಯ ಸಂತಾನೋತ್ಪತ್ತಿ ನಡೀತದೆ, ಇನ್ನೊಂದು ಪರಕೀಯವಾಗಿ ಸಂತಾನೋತ್ಪತ್ತಿ ನಡೀತದೆ. ಒಂದೇ ಸಸ್ಯದಲ್ಲಿ ಸಂತಾನೋತ್ಪತ್ತಿ ನಡೆಯೋದನ್ನ ನೋಡ್ತಾವೆ ನಾವು, ಹಲವಾರು ಬೇರೆ ಬೇರೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಯೋದನ್ನು ನೋಡ್ತಾವೆ. ಇಲ್ಲಿ ಮುಖ್ಯವಾಗಿ ಗಾಳಿಯಿಂದಾಗುವಂತಹ ಪಾಲಿನೇಷನ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಅನಿಮೋಫಿಲಿ. ಓಕೆ, ಗಾಳಿಯಿಂದಾಗುವಂತಹ ಪರಾಗಸ್ಪರ್ಶ ಕ್ರಿಯೆ ಅನಿಮೋಫಿಲಿ. ಇನ್ನು ಎಂಟಮೋಫಿಲಿ ಅಂದ್ರೆ ಯಾವುದು ಅಂದ್ರೆ ಕೀಟಗಳಿಂದಾಗುವಂಥ ಪರಾಗಸ್ಪರ್ಶ ಕ್ರಿಯೆ. ಯಾವುದಾದ್ರೂ ಒಂದು ಕೀಟ ಅಲ್ಲಿ ಪರಾಗರೇಣುವನ್ನ ಹೋಗಿ ಶಲಾಕಾಗ್ರ ತಲುಪಿಸಿತಂದ್ರೆ ಅದಕ್ಕೆ ನಾವು ಆಂಟಮೋಫಿಲಿ ಅಂತೇಳಿ ಕರಿತೇವೆ. ಅರ್ನಿಥೋಫಿಲಿ ಅಂದ್ರೆ ಪಕ್ಷಿಗಳಿಂದಾಗುವಂತಹ ಪರಾಗಸ್ಪರ್ಶ ಕ್ರಿಯೆ. ಇನ್ನು ಹೈಡ್ರೋಫಿಲಿ ಅಂದ್ರೆ ನೀರಿನಿಂದಾಗುವಂತಹ ಪರಾಗಸ್ಪರ್ಶ ಕ್ರಿಯೆ. ನೀರಿನಲ್ಲಿ ಹುಟ್ಟುವಂತಹ ಹಲವಾರು ಸಸ್ಯಗಳು ನೀರಿನಿಂದ ಅಥವಾ ಮಳೆ ಬರುವಾಗ ನೀರಿನಿಂದ ಆಗುವಂತಹ ಆ ಪರಾಗಸ್ಪರ್ಶವನ್ನ ನಾವೇನಂತ ಕರಿತೇವೆ, ಹೈಡ್ರೋಫಿಲಿ ಅಂತ ಕರಿತೀವಿ. ಓಕೆ, ಎಸ್, ಮುಂದಿನ ಪ್ರಶ್ನೆ ಹೋಗೋಣ. ಸಸ್ಯದ ಕೋಶ ಭಿತ್ತಿಯಲ್ಲಿ ಕಂಡು ಬರುವ ಪ್ರಮುಖ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಸಸ್ಯದ ಕೋಶ ಭಿತ್ತಿ, ಮುಖ್ಯವಾಗಿ ಇಲ್ಲಿ ಸಸ್ಯದ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶವನ್ನ ಸ್ಟಡಿ ಮಾಡ್ತಾ ಇದ್ರೆ ಹಲವಾರು ಪಾಯಿಂಟ್ಸ್ಗಳು ಕಾಮನ್ ಆಗಿರ್ತಾವ. ಸಸ್ಯಗಳಲ್ಲಾಗಿರ್ಬೋದು, ಪ್ರಾಣಿಗಳಲ್ಲಾಗಿರ್ಬೋದು. ಸಸ್ಯಗಳು ಪ್ರಾಣಿಗಳ ಜೀವಕೋಶಕ್ಕಿಂತ ಏನು ಡಿಫ್ರೆಂಟ್ ಆದಂಥದ್ದನ್ನು ಹೊಂದಿರ್ತದ ಅಂದ್ರೆ ಅದೇ ಕೋಶ ಭಿತ್ತಿ. ಓಕೆ, ಸಸ್ಯವು ಹೊರ ವಲಯವನ್ನ, ಜೀವಕೋಶದ ಹೊರಗಿನ ಭಾಗವನ್ನ ಕೋಶ ಭಿತ್ತಿಯಿಂದ ಆವೃತ ಮಾಡ್ಕೊಂಡಿರ್ತದೆ. ಪ್ರಾಣಿ ಜೀವಕೋಶದಲ್ಲಿ ನಾವು ಕೋಶ ಭಿತ್ತಿಯನ್ನ ಕಾಣೋದಿಲ್ಲ, ಜಸ್ಟ್ ಕೋಶ ಪೊರೆಯನ್ನ ಮಾತ್ರ ಕಾಣ್ತೀವಿ. ಇಲ್ಲಿ ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿರ್ತದ ಅಂದ್ರೆ ಮುಖ್ಯವಾಗಿ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರ್ತದ. ಓಕೆ, ಅತ್ಯಂತ ಗಟ್ಟಿಯಾಗಿ ಕೂಡ ಇರ್ತದ. ಸಸ್ಯಾಹಾರಿ ಜೀವಿಗಳ ಸಣ್ಣ ಕರಳು ಉದ್ದವಾಗಿರ್ತದ ಅಂತ ಒಂದು ಅಪ್ಲೈಡ್ ಕ್ವಶನ್ KS ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. ಯಾಕೆ ಸಸ್ಯಾಹಾರಿಗಳಲ್ಲಿ ಸಣ್ಣ ಕರಳು ಉದ್ದವಾಗಿರ್ತದ ಅಂದ್ರೆ ಅವು ಸೆಲ್ಯುಲೋಸ್ ಅನ್ನ ಜೀರ್ಣವನ್ನಾಗಿ ಮಾಡಿಸ್ಕೊಳ್ಬೇಕು. ಓಕೆ, ಸೆಲ್ಯುಲೋಸ್ ಜೀರ್ಣ ಅಷ್ಟು ಸುಲಭವಾಗಿ ಆಗೋದಿಲ್ಲ, ಲೇಟ್ ಪ್ರೊಸೆಸ್ ಆಗ್ತದ. ಹಾಗಾಗಿ ಜೀರ್ಣಕ್ರಿಯೆ ಅತ್ಯಂತ
ಇದನ್ನ ದೊಡ್ಡ ಭಾಗನೇ ನಮ್ಮ ಸಣ್ಣ ಕರಳು, ಲಾಸ್ಟ್ ಜೀರ್ಣಕ್ರಿಯೆ ಲಾಸ್ಟ್ ಆಗುದ ಸಣ್ಣ ಕರಳಲ್ಲಿ. ಇಲ್ಲಿ ಸೆಲ್ಯುಲೋಸ್ ಏನಾಗ್ತದ ಅಂದ್ರೆ ಸುದೀರ್ಘವಾಗಿ ಜೀರ್ಣವನ್ನು ತಗೋದ ಕಾರಣ ಸಸ್ಯಾಹಾರಿಗಳಲ್ಲಿ ನಮ್ಮ ಸಣ್ಣ ಕರಳು ಉದ್ದವಾಗಿರ್ತದ ಅನ್ನುವಂಥದ್ದು ಒಂದು ಅಪ್ಲೈಡ್ ಕ್ವಶನ್. ಈಗ ಸಸ್ಯದ ಜೀವ ಕೋಶ ಭಿತ್ತಿಯಲ್ಲಿ ಸೆಲ್ಯುಲೋಸ್ ಅನ್ನುವಂತಹ ಭಾಗ ಕಂಡು ಬರ್ತದೆ. ಇನ್ನು ಎಲಾಸ್ಟಿನ್ ಅಂದ್ರೆ ನಿಮ್ಗೆ ಗೊತ್ತೈತೆ, ರಬ್ಬರ್ ತರ ಇರುವಂತಹ ಒಂದು ಅಂಗಾಂಶ ರೀತಿಯಲ್ಲಿ ಎಲಾಸ್ಟಿನ್ ಕಂಡು ಬರ್ತದೆ. ಇನ್ನು ಕೆರಾಟಿನ್ ಒಂದು ಪ್ರೋಟೀನ್ ನಮ್ಮ ಕೂದಲುಗಳಲ್ಲಿ ಹಾಗೂ ನಮ್ಮ ನೇಲ್ಸ್ ಅಂದ್ರೆ ಉಗುರುಗಳಲ್ಲಿ ಕಂಡು ಬರ್ತದೆ. ಉಗುರಿನ ಸಮೃದ್ಧವಾದಂತಹ ಬೆಳವಣಿಗೆ, ಕೂದಲಿನ ಶೈನಿಂಗ್ ಆಗಿರ್ಬೋದು, ಕೂದಲಿನ ಚಲೋ ಸಮೃದ್ಧವಾದಂಥ ಬೆಳವಣಿಗೆಗೆ ಈ ಕೆರಾಟಿನ್ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಮೆಲಾನಿನ್ ಅನ್ನೋದು ಚರ್ಮದ ವರ್ಣಕವನ್ನು ತಿಳಿಸುವಂತಹ ಒಂದು ಪ್ರೋಟೀನ್. ಓಕೆ, ಅತ್ಯಂತ ಕಪ್ಪಿದ್ರೆ ಮೆಲಾನಿನ್ ಹೆಚ್ಚೈತಿ ಅಂದಂಗೆ, ಕಡಿಮೆ ಅಂದ್ರೆ ಬೆಳಪಿದ್ದು ಅಂದ್ರೆ ಮೆಲಾನಿನ್ ಕಡಿಮೆ ಐತಿ ಅಂದಂಗೆ. ಇವು ಕೂಡ ಸೂರ್ಯನಿಂದ ಬರುವಂಥ ಅತಿ ನೇರಳ ಕಿರಣಗಳಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾವ, ಪೋಷಿಸ್ತಾವ, ರಕ್ಷಿಸ್ತಾವ. ಓಕೆ, ಮೆಲಾನಿನ್ ಇರಬೇಕು ಮಾನವನ ದೇಹದಲ್ಲಿ. ಓಕೆ, ಮೆಲಾನಿನ್ ವೆರಿ ಇಂಪಾರ್ಟೆಂಟ್. ಎಸ್, ಇದು ಸಸ್ಯದ ಕೋಶಭಿತ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿ. ಇಲ್ಲಿ ನೀವು ಗಮನಿಸಬಹುದು, ಕೋಶಭಿತ್ತಿ ಇದನ್ನು ಜೀವಕೋಶ ಚಿತ್ರ ಕೊಟ್ಟಾರೆ. ಇಲ್ಲಿ ಸ್ವಲ್ಪ ಹತ್ರ ಒಳ ನೋಡಿದ್ವು ಅಂದ್ರೆ ನಾವಿಲ್ಲಿ ಸೆಲ್ಯುಲೋಸ್ ಚೈನ್ಗಳನ್ನು ನೋಡ್ಬೋದು, ಈ ಸೆಲ್ಯುಲೋಸ್ನ ಮಾಲಿಕ್ಯೂಲ್ಸ್ಗಳನ್ನ ಕೂಡ ನೋಡ್ಬೋದು. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ನ್ಯೂಟನ್ನ ಚಲನೆಯ ಎರಡನೇ ನಿಯಮದ ಗಣಿತೀಯ ರೂಪವನ್ನು ಕೇಳಿದ್ದಾರೆ. ಓಕೆ, ನ್ಯೂಟನ್ನ ಚಲನೆ. ಫಸ್ಟ್ ಚಲನೆಯನ್ನು ನಾವು ಸ್ಟಡಿ ಮಾಡೋದೇ ಆದರೆ, ಮುಖ್ಯವಾಗಿ ಸಾಮಾನ್ಯವಾಗಿ ನೋಡೋದಾದ್ರೆ ಚಲನೆಯಲ್ಲಿ 4 ವಿಧಗಳನ್ನ ನೋಡ್ತಾವೆ. ಫಸ್ಟ್ ಒನ್ ನೇರ ಚಲನೆ, ಎರಡನೇದ್ದು ವೃತ್ತೀಯ ಚಲನೆ ಅಥವಾ ಇದಕ್ಕೆ ವೃತ್ತಾಕಾರದ ಚಲನೆ ಕೂಡ ಅಂತಾರೆ. ಥರ್ಡ್ ಒನ್ ಆಂದೋಲನ ಚಲನೆ, ಫೋರ್ತ್ ಒನ್ ಆವರ್ತಕ ಚಲನೆ. ಓಕೆ, 4 ಭಾಗಗಳನ್ನು ನಾವಿಲ್ಲಿ ಮಾಡಬಹುದು: ನೇರ ಚಲನೆ, ವೃತ್ತೀಯ ಚಲನೆ, ಆಂದೋಲನ ಚಲನೆ ಮತ್ತು ಆವರ್ತಕ ಚಲನೆ. ಹಾಗಾದ್ರೆ ಸರ್, ನೇರ ಚಲನೆ ಎಂದರೇನು ಅಂದ್ರೆ, ಯಾವುದೇ ಒಂದು ಚಲನೆ ನೇರವಾಗಿತ್ತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ರಸ್ತೆಯಲ್ಲಿ ಅಂದ್ರೆ ಹೈವೇಯಲ್ಲಿ ಕಾರ್ ಹೋಗುವಂಥ ಚಲನೆ, ಕಾರಿನ ಚಲನೆ ಆಗಿರ್ಬೋದು, ನೇರವಾಗಿ ಸ್ಪೀಡಾಗಿ ಹೋಗ್ತಿರ್ತದೆ. ಅಥವಾ ಒಂದು ತೆಂಗಿನ ಮರವನ್ನು ಗಮನಿಸಿದ್ರೆ ನಾವು, ಈ ತೆಂಗಿನ ಮರದಿಂದ ಒಂದು ಮರ ಕೆಳಗೆ ಭೂಮಿಗೆ ಬೀಳುವಂತಹ ಅದರ ಮೂಮೆಂಟ್ ಇರ್ಬೋದು, ಅದು ಚಲನೆ ಇರಬಹುದು. ನೇರವಾಗಿ ಮ್ಯಾಗಿಂತರ ನೇರವಾಗಿ ಬೀಳುವಂಥ ಚಲನೆ. ಒಂದು ಚೆಂಡನ್ನು ನಾವು ತೊಗೊಂಡು ಕೆಳಗೆ ಹೋಗಿದ್ನಂದ್ರೆ ನೇರವಾಗಿ ಅದು ತನ್ನ ಪಥದಲ್ಲಿ ಹೋಗ್ತಿರ್ತದೆ. ಇಂಥವುಗಳಿಗೆ ನಾವು ನೇರ ಚಲನೆ ಅಂಥೇಳಿ ಕರಿತೀವಿ. ಇನ್ನು ವೃತ್ತೀಯ ಚಲನೆ ಅಂದ್ರೆ ವೃತ್ತಾಕಾರದಲ್ಲಿರುವಂಥ ಚಲನೆ. ಫಾರ್ ಎಕ್ಸಾಂಪಲ್ ಈ ಚಕ್ರಗಳು, ವಾಹನದ ಚಕ್ರಗಳು ತಿರುಗುವಂಥ ಚಲನೆ ಆಗಿರ್ಬೋದು, ಈ ಕುಂಬಾರನ ಚಕ್ರ ತಿರುಗುವಂಥ ಚಲನೆ ಆಗಿರ್ಬೋದು, ಆಮೇಲೆ ನಾವು ಇದನ್ನ ಆಡ್ತೀವಲ್ಲ, ಜೇಕ್ ಆಡ್ತೀವಲ್ಲ, ಆ ಚಲನೆ ಆಗಿರ್ಬೋದು. ಓಕೆ, ಇಲ್ಲಿ ನಾವು ವೃತ್ತೀಯ ಚಲನೆ ಒಳಗೆ ಒಂದು ಭಾಗ ಮಾಡ್ತೇವೆ. ಯಾವ ಭಾಗ ಅಂದ್ರೆ ಕೇಂದ್ರಾಭಿಮುಖ ಒಂದು, ಕೇಂದ್ರಾಭಿಮುಖ, ಇನ್ನೊಂದು ಕೇಂದ್ರತೆಯಾಗಿ ಬಲ. ಇಲ್ಲಿ ಕೇಂದ್ರಾಭಿಮುಖ ಬಲ ಮತ್ತು ಕೇಂದ್ರತೆಯಾಗಿ ಬಲದಿಂದ ಈ ಚಲನೆ ಯಾವ ರೀತಿಯಾಗಿ ಉಂಟಾಗ್ತದ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕೇಂದ್ರವನ್ನು ಆಕರ್ಷಣೆ ಮಾಡಿ ಏನಾದರೂ ಸುತ್ತಾ ಇತ್ತು ಅಂದ್ರೆ ಇದಕ್ಕೆ ನಾವು ಕೇಂದ್ರಾಭಿಮುಖ ಬಲ ಅಂಥೇಳಿ ಕರಿತೀವಿ. ಸರ್, ಇದು ಎಲ್ಲಿ ಅಪ್ಲೈಡ್ ಆಕೈತಿ, ಎಲ್ಲಿ ಆಗ್ತೈತಿ ಅಂದ್ರೆ, ಈಗ ಸೂರ್ಯನನ್ನು ಕೇಂದ್ರವನ್ನಾಗಿ ಮಾಡಿ ಎಲ್ಲ ಗ್ರಹಗಳು ತಿರುಗ್ತಿರ್ತಾವ, ಅಥವಾ ನಮ್ಮ ಭೂಮಿಯನ್ನು ಕೇಂದ್ರವನ್ನಾಗಿ ಮಾಡಿ ಚಂದ್ರ ತಿರುಗ್ತಿರ್ತದ. ಇವೆಲ್ಲ ಎಕ್ಸಾಂಪಲ್ ಎದಕ್ಕಂದ್ರೆ ಕೇಂದ್ರಾಭಿಮುಖ ಬಲಕ್ಕೆ. ಇನ್ನು ಕೇಂದ್ರ ತ್ಯಾಗಿ ಬಲ ಅಂದ್ರೆ ಕೇಂದ್ರವನ್ನು ವಿಕರ್ಷಣೆ ಮಾಡಿ ತಿರುಗುವಂತಹ ಬಲ. ಅಂದ್ರೆ ಅದು ಬಿಟ್ಟರೆ ಸಾಕು, ಕೇಂದ್ರವನ್ನು ಬಿಟ್ಟು ಹೊರಗೆ ಹೋಗ್ತದ. ಓಕೆ, ಕೇಂದ್ರ ತ್ಯಾಗಿ ಬಲ ಅಂದ್ರೆ ಆ ಕೇಂದ್ರದಿಂದ ವಿಕರ್ಷಣೆ ಹೊಂದಿ ತನ್ನ ಪಥವನ್ನು ಬದಲಿಸಿ ಹೊರಗೆ ಹೋಗ್ತದ. ಸರ್, ಈ ಘಟನೆಗಳನ್ನ ಎಲ್ಲಿ ನೋಡ್ಬೋದು ನಾವು ಅಂದ್ರೆ, ಈಗ ನಾವೇನಾದ್ರೂ ಒಂದು ದೊಡ್ಡ ಇದ್ರೊಳಗೆ ಮಜ್ಜಿಗೆ ಕಡಿಯಾತಿದ್ವು ಅಂದ್ರೆ ಅಲ್ಲಿ ಕೆನೆ ದಂಡಿಗೆ ಹೋಗಿಕೊಂಡಿರೋದು, ಕೇಂದ್ರವನ್ನು ಬಿಟ್ಟು ವಿಕರ್ಷಣೆ ಆಗುವಂಥದ್ದು. ಇನ್ನು ವಾಷಿಂಗ್ ಮಿಷಿನ್ಗಳಲ್ಲಿ ನಡೀತದ, ಬಟ್ಟೆಯನ್ನು ಹಾಕಿದ್ವು ಅಂದ್ರೆ ದಂಡಿಗೆ ಹೋಗಿಕೊಂಡಿರುವಂತಹ ಒಂದು ಪ್ರಕ್ರಿಯೆ. ಓಕೆ, ಇನ್ನು ಇದನ್ನು ಗಮನಿಸಿದ್ವು ಅಂದ್ರೆ, ಈಗ ಒಬ್ಬ ಹುಡುಗನ ಕೈಯಾಗ ಒಂದು ದಾರ ಕಟ್ಟಿ ಕಲ್ಲನ್ನು ಕೊಟ್ಟು ಅಂದ್ರೆ ವೃತ್ತಾಕಾರದ ಪಥದಲ್ಲಿ ಅವ ಏನಾದರೂ ದಾರವನ್ನು ಜೋಡಿಸಿ ತಿರುಗಿಸಾತಿದ್ದಂದ್ರೆ ಆ ಕಲ್ಲು ಕೇಂದ್ರವನ್ನು ವಿಕರ್ಷಿಸಿ ಹೊರಗೆ ಹೋಗುವಂತಹ ಒಂದು ಪ್ರಕ್ರಿಯೆ. ಇದನ್ನು ನಾವು ಕೇಂದ್ರ ತ್ಯಾಗಿ ಬಲ ಅಂಥೇಳಿ ಕರಿತೀವಿ. ಕೇಂದ್ರಾಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ. ಫಾರ್ ಎಕ್ಸಾಂಪಲ್, ಇನ್ನೂ ನಮ್ಮ ಹುಡುಗರಿಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ತಿಳಿಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಹುಡುಗಿ ನಿಂತಾಳಂತ ಅನ್ಕೋರಿ. ಓಕೆ, ಆಕೆ ಸುತ್ತಲೂ ನೀವು ಸುತ್ತಾತೀರಿ, ಕೇಂದ್ರಕ್ಕೆ ಆಕರ್ಷಣೆಯಾಗಿ ಸುತ್ತಿರ್ತಾರೆ. ದಿಸ್ ಈಸ್
ಕೇಂದ್ರಾಭಿಮುಖ ಬಲ, ಕೇಂದ್ರಕ್ಕೆ ಆಕರ್ಷಣೆಯಾಗಿ ನೀವು ಸುತ್ತಲೂ ಅದಿರಿ. ಯಾರಾದರೂ ಅವ್ರ ಅಣ್ಣಾರ ಅವ್ರ ಅಪ್ಪಾರ ಬಂದಂದ್ರೆ ಕೇಂದ್ರದಿಂದ ವಿಕರ್ಷಣೆ ಹೊಂತಾರೆ, ಕೇಂದ್ರತೆಯಾಗಿ ಬಲ. ಓಕೆ, ಕೇಂದ್ರಾಭಿಮುಖ ಕೇಂದ್ರತೆಯಾಗಿ ಎಲ್ಲೆಲ್ಲಿ ನಡೀತಾವ ಅನ್ನೋದನ್ನ ಸ್ವಲ್ಪ ನೀವು ಗಮನ ಹರಿಸಿದ್ರೆ ಇದ್ರ ಮ್ಯಾಗ ನೀವು ಏನ ಬಂದ್ರೂ ಬರಿಬಹುದು. ಓಕೆ, ಫಸ್ಟ್ ನೇರ ಚಲನೆ, ವೃತ್ತೀಯ ಚಲನೆ. ಇನ್ನು ನೆಕ್ಸ್ಟ್ ಆಂದೋಲನ ಚಲನೆ ಅಂದ್ರೆ ಏನು ಅಂದ್ರೆ, ಆಂದೋಲನ ಚಲನೆ ಅಂದ್ರೆ ಇದು ಫಸ್ಟ್ ಎಲ್ಲಿ ನಡೀತದ ಅಂದ್ರೆ, ಯಾವುದೇ ಒಂದು ತೂಗುಯಾಲೆ, ಒಂದು ಉಯ್ಯಾಲೆ ಮ್ಯಾಗ ನೀವು ಕುಂತಿದ್ದೀರಿ, ನಿಮ್ಮನ್ನ ಯಾರೋ ತೂಗಾತಾರೋ, ಫಸ್ಟ್ ಉಯ್ಯಾಲೆ ಹಿಂಗೋ ಹಿಂಗೆ ಬರ್ತದೆ, ಆಮೇಲೆ ತನ್ನ ಸ್ಪೀಡನ್ನು ಕಡಿಮೆ ಮಾಡ್ಕೋತ ಬರ್ತದ. ಓಕೆ, ಆಮೇಲೆ ಲಾಸ್ಟ್ ಎಂಡಲ್ಲಿ ಸೆಂಟ್ರಕ್ಕೆ ಬಂದು ನಿಲ್ತದ. ಓಕೆ, ಒಮ್ಮೆ ತೂಗಿ ಬಿಟ್ಟು ಬಿಡ್ರಿ, ಮುಂದೆ ಹೋಗಿ ಹಿಂದೆ ಬರ್ತದೆ ಫಸ್ಟ್ ಫೋರ್ಸ್, ಆಮೇಲೆ ಸ್ಲೋ ಹಾಕೋತ ಬರ್ತದೆ. ದಿಸ್ ಈಸ್ ಆಂದೋಲನ ಚಲನೆ. ಆಂದೋಲನ ಚಲನೆ ಈ ರೀತಿಯಾಗಿ ನಡೀತಿರ್ತದೆ. ಇನ್ನು ಆವರ್ತಕ ಚಲನೆ, ಭಾಳ ಮಂದಿ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಆಂದೋಲನ ಚಲನೆ ಮತ್ತು ಆವರ್ತಕ ಚಲನೆಗಳಲ್ಲಿ. ಏನಿಲ್ಲ, ಆಂದೋಲನ ಚಲನೆ ಸ್ಟಾಪ್ ಆಗೋದು ಸೆಂಟ್ರಿಗೆ ಬಂದ ಸ್ಟಾಪ್ ಆಗ್ತದೆ. ಬಟ್ ಆವರ್ತಕ ಚಲನೆ ಹೆಂಗಂದ್ರೆ, ಒಮ್ಮೆ ಇದು ಸ್ಟಾರ್ಟ್ ಆತ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಹಿಂಗೆ ಹೋಗಿ ಹಿಂಗೆ ಬರ್ತದೆ, ಇದು ಎಂಡ್ ಪಾಯಿಂಟ್, ದಿಸ್ ಈಸ್ ಇನಿಷಿಯಲ್ ಪಾಯಿಂಟ್ ಅಂತ ತಿಳ್ಕೊಣ, ಅಥವಾ ಇದನ್ನ ಇನಿಷಿಯಲ್ ಪಾಯಿಂಟ್, ಇದು ಎಂಡ್ ಪಾಯಿಂಟ್ ಅಂತ ತಿಳ್ಕೊರಿ. ಪ್ರಾರಂಭದ ಒಂದು ಪಾಯಿಂಟ್, ಅಂತಿಮ ಪಾಯಿಂಟ್. ಆವರ್ತಕ ಚಲನೆಯಲ್ಲಿ ಯಾವಾಗಲೂ ಎಂಡ್ ಪಾಯಿಂಟ್ಗೆ ಹೋಗಿ ಮತ್ತೆ ಇನಿಷಿಯಲ್ ಪಾಯಿಂಟ್, ಎಂಡ್ ಪಾಯಿಂಟ್ ಇದ್ರ ಮುಟ್ಕೋತನೇ ಇರ್ತದೆ. ಫಾರ್ ಎಕ್ಸಾಂಪಲ್ ನಾವು ಗಡಿಯಾರದಲ್ಲಿರುವಂಥ ಲೋಲಕವನ್ನು ನೋಡಬಹುದು, ಅದು ಯಾವಾಗಲೂ ನಿಲ್ಲಂಗಿಲ್ಲ. ಈಗ ಹೆಂಗೆ ನಮ್ಮ ತೂಗುಯಾಲೆ ನಿಂತ್ಲಲ್ಲ, ಒಂದು ಇದಕ್ಕೆ ಬಂದ ಒಂದು ಟೈಮ್ಗೆ ಬಂದು ಸ್ಟಾಪ್ ಆತ್ಲ, ಹಂಗೆ ಇದು ಸ್ಟಾಪ್ ಆಗಂಗಿಲ್ಲ, ಕಂಟಿನ್ಯೂಸ್ ಆಗಿ ಆಸಿಲೇಷನ್ ಮಾಡ್ತಿರ್ತದೆ. ಓಕೆ, ಇನಿಷಿಯಲ್ ಪಾಯಿಂಟ್ಗೆ ಎಂಡ್ ಪಾಯಿಂಟ್ಗೆ. ದಿಸ್ ಈಸ್ ಆವರ್ತಕ ಚಲನೆ. ಇದು ಆಂದೋಲನ ಚಲನೆ. ನೇರ ಚಲನೆ ಗೊತ್ತಾಯ್ತು. ವೃತ್ತೀಯ ಚಲನೆಯಲ್ಲಿ ಎರಡು ಭಾಗ ಮಾಡಿದ್ವು ನಾವು, ಕೇಂದ್ರಾಭಿಮುಖ ಬಲ ಮತ್ತು ಕೇಂದ್ರತ್ಯಾಗಿ ಬಲ ಅಂತೇಳಿ. ಓಕೆ, ಇದು ಚಲನೆಯ ಬೇಸಿಕ್ ಕಾನ್ಸೆಪ್ಟ್. ಈಗ ನಾವು ನ್ಯೂಟನ್ ಚಲನಾ ನಿಯಮಕ್ಕೆ ಹೋಗೋಣ. ನ್ಯೂಟನ್ ಚಲನಾ ನಿಯಮದಲ್ಲಿ ಅವೇನು ಹೇಳ್ತಾನು ನ್ಯೂಟನ್ನ ಅಂದ್ರೆ, ನ್ಯೂಟನ್ 3 ರೀತಿಯಾದಂತಹ ಚಲನಾ ನಿಯಮವನ್ನು ತೋರಿಸ್ತಾನೆ ನಮಗೆ. ಓಕೆ, ನ್ಯೂಟನ್ 3 ರೀತಿಯಾದಂತಹ ಚಲನಾ ನಿಯಮವನ್ನು ಹೇಳ್ತಾನೆ. ಫಸ್ಟ್ ಒನ್ ಈಸ್ ನ್ಯೂಟನ್ನ ಮೊದಲನೇ ನಿಯಮ, ಸೆಕೆಂಡ್ ನಿಯಮ, ಥರ್ಡ್ ಒನ್ ಈಸ್ ನ್ಯೂಟನ್ನ 3ನೇ ನಿಯಮ. ಮೊದಲನೇ ನಿಯಮದಲ್ಲಿ ನ್ಯೂಟನ್ ಏನಂತಾನಂದ್ರೆ, ಇದಕ್ಕೆ ಜಡತ್ವ ನಿಯಮ ಅಂತ ಕೂಡ ಕರೀತಾರು, ಗೆಲಿಲಿಯೋನ ನಿಯಮ ಅಂತ ಕೂಡ ಕರೀತಾರ. ಜಡತ್ವ ಅಥವಾ ಗೆಲಿಲಿಯೋನ ನಿಯಮ. ನ್ಯೂಟನ್ ತನ್ನ ಮೊದಲನೇ ನಿಯಮದಲ್ಲಿ ಏನು ಹೇಳ್ತಾನಂದ್ರೆ, ಯಾವುದೇ ಒಂದು ನಿಶ್ಚಲ ಕಾಯ ಅಂದ್ರೆ ವಿಜ್ಞಾನದಾಗ ವಸ್ತುನ, ಯಾವುದೇ ಒಂದು ವಸ್ತುವು ಅದಕ್ಕೆ ಬಾಹ್ಯಬಲ ಪ್ರಯೋಗವಿಲ್ಲದೆ ಅದು ಚಲನೆಯನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ಒಂದು ಚೇರ್ ಅದ, ಆ ಚೇರ್ ಇಲ್ಲೇ ಇರಲಿ, ನಾ ಬಾಗ್ಲ ಹಾಕೊಂಡು ಹೋಗ್ತಾನೆ ಹೊರಗೆ, ಒಂದು 2 ವರ್ಷ ಬಿಟ್ಟು ಬರ್ತಾನೆ, ಅದೇನು ಚೇರ್ ಟನಕ್ ಅಂತೇಳಿ ಮುಂದೆ ಬರೋದಿಲ್ಲ, ಎಲ್ಲಿರ್ತದೆ ಅಲ್ಲ ಇರ್ತದೆ. ನಾ ಯಾವಾಗ ಅದನ್ನು ಕೈ ಹಿಡಿದು ಮ್ಯಾಗ ತೆಗೆದು ಇಲ್ಲಿ ಮಾಡಿ. ಚಲನೆ ಅಂದರೆ ಏನೋ ಒಂದು ವಸ್ತು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಸ್ಥಾನ ಪಲ್ಲಟಗೊಳ್ಳುವಂಥ ಕ್ರಿಯೆ. ಓಕೆ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗುವಂಥ ಕ್ರಿಯೆ. ಯಾವಾಗ ಚಲನೆ ಆಗ್ತದ? ಬಾಹ್ಯ ಬಲ ಪ್ರಯೋಗವಾದಾಗ ಮಾತ್ರ ಮುಖ್ಯವಾಗಿ ನಿರ್ಜೀವ ವಸ್ತುಗಳಲ್ಲಿ ಚಲನೆ ಆಗ್ತದೆ. ಇದು ನ್ಯೂಟನ್ನ ಪ್ರಥಮ ನಿಯಮ. ಇನ್ನು ನ್ಯೂಟನ್ನ ಸೆಕೆಂಡ್ ನಿಯಮಕ್ಕೆ ಬಂದರೆ, ಇಲ್ಲಿ ನ್ಯೂಟನ್ ಏನು ಹೇಳ್ತಾನಂದ್ರೆ, ಯಾವುದೇ ಒಂದು ಕಾಯದ ಮಾಸ್ ಅಂದ್ರೆ ದ್ರವ್ಯರಾಶಿ ಮತ್ತು ಅದರ ವೇಗೋತ್ಕರ್ಷ ಯಾವಾಗಲೂ ಅದರ ಫೋರ್ಸಿಗೆ ನೇರ ಅನುಪಾತದಾಗ ಇರ್ತಾವೆ. ಮುಖ್ಯವಾಗಿ ಇಲ್ಲಿ ಎಕ್ಸಲರೇಷನ್ ಅಂದ್ರೆ ವೇಗೋತ್ಕರ್ಷ ಹಾಗೂ ಅದರ ಮಾಸ್ ಯಾವಾಗಲೂ ವಿಲೋಮ ಅನುಪಾತದಾಗ ಇರ್ತಾವು ಅಂತ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಆಮೇಲೆ ಇವನ್ನೆರಡನ್ನು ಗುಣಾಕಾರ ಮಾಡಿ ಅಮ್ಮ ಏನು ಹೇಳ್ತಾನಂದ್ರೆ, ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳ್ತಾನೆ. ಓಕೆ, ಒಂದು ಕಾಯದ ಫೋರ್ಸ್ ಅಂದ್ರೆ ಅದರದ ಬಲ ಯಾವಾಗಲೂ ಅದರ ದ್ರವ್ಯರಾಶಿ ಮತ್ತು ಎಕ್ಸಲರೇಷನ್ಗಳ ಗುಣಕಕ್ಕೆ ಸಂಬಂಧ ಇರ್ತೈತಿ, ಅದಕ್ಕೆ ಸಮನಾಗಿರ್ತೈತಿ ಅಂತ ಹೇಳ್ತಾನೆ. ಈಗ ಇದನ್ನು ಎಲ್ಲಿ ನಾವು ನಿತ್ಯ ಜೀವನದಲ್ಲಿ ನೋಡಬಹುದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಬಸ್ನಾಗ ನಾವು ಹುಡುಗರು ಹೋಗ್ತಿರ್ತವೆ, ಕಾಲೇಜ್ಗೆ ಹೋಗುವಾಗ ಬಸ್ಸಿನ ಹಿಂದೆ ಡೋರ್ದಾಗ ನಿಂತಿರ್ತಾವೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಲೋ ಮಾಡಿದ್ವು ಅಂದ್ರೆ ನಾವು ಬಸ್ಸನ್ನು ಜಿಗದ ಕೂಡ ಸ್ವಲ್ಪ ಮುಂದೆ ಹೋಗಿ ನಿಲ್ತಾವೆ, ಅಂದ್ರೆ ಇನ್ನು ನಾವು ಆ ಕಾಯದ ವೇಗಕ್ಕೆ ಅವಲಂಬಿಸಿರ್ತಾವೆ. ಓಕೆ, ನೀವು ಏನಾದರೂ ಮುಂದೆ ಹೋಗೋ ಬದಲಿ ಹಿಂದೇನಾದರೂ ವಿರುದ್ಧ ದಿಕ್ಕಿಗೆ ಹೋದ್ರೆ ಅಲ್ಲಿ ಆನ್ ದ ಸ್ಪಾಟ್ ಬೀಳುವಂಥ ಚಾನ್ಸ್ ಇರ್ತದೆ. ಏರಿಳಿತ ಹೆಚ್ಚಾಗ್ತಿರ್ತದೆ ದೇಹದಾಗ, ಏನಾರ ಒಂದು ಘಟನೆಗಳು ಸಂಭವಿಸ್ತಿರ್ತವೆ, ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಇನ್ನು ನೆಕ್ಸ್ಟ್ ರನ್ನಿಂಗ್ ರೇಸಿಗೆ ಬಿಟ್ಟಾಗ ಹಂಗೆ ಸ್ಪೀಡಾಗಿ ಹೋಗ್ತಿರ್ತವೆ, ರಿಬ್ಬನ್ ಇರ್ತೈತಿ, ಹೋದವನು ರಿಬ್ಬನ್ ಕಂಡಿರ್ತಾವ, ನಾವು ಇಲ್ಲ ನಮ್ಮ ವೇಗವನ್ನು ತಗ್ಗಿಸ್ಕೋಬೇಕಂತೇಳಿ ಒಂದು ಸ್ವಲ್ಪ ಮುಂದೆ ಹೋಗಿ ವೇಗವನ್ನು ಅದನ್ನ ನಮ್ಮ ಸ್ಲೋ ಮಾಡ್ಕೊತ ಹೋಗ್ತಾವೆ, ನಮ್ಮ ವೇಗೋತ್ಕರ್ಷವನ್ನು ಸ್ಲೋ ಮಾಡ್ಕೊತ ಹೋಗ್ತಾವೆ. ಓಕೆ, ಮುಖ್ಯವಾಗಿ ವೇಗೋತ್ಕರ್ಷ ಅಂದ್ರೆ ವೇಗದಲ್ಲಾಗುವಂತಹ ಬದಲಾವಣೆಯ ದರ, ವೇಗದಲ್ಲಿ ಬದಲಾವಣೆ ಹೊಂದಿರ್ತಾವೆ. ಓಕೆ, ಈಗ ನೀವು ಆಕ್ಸಲರೇಟ್ ಗಾಡಿ ಹಿಡಿತಾರೆ ನೋಡ, ದಟ್ ಈಸ್ ಎಕ್ಸಲರೇಷನ್, ವೇಗೋತ್ಕರ್ಷ. ಹೈವೇ ಇತ್ತಂದ್ರೆ ಫುಲ್ ಸ್ಪೀಡ್ ಬಿಡೋದ, ಎಲ್ಲಾದ್ರೂ ಕಾರ್ನರ್ ಇತ್ತಂದ್ರೆ ಸ್ಲೋ ಮಾಡೋದ, ವೇಗದಲ್ಲಾಗುವಂಥ ಬದಲಾವಣೆ.
ಇದನ್ನು ನ್ಯೂಟನ್ನ ಎರಡನೇ ನಿಯಮದಲ್ಲಿ ತಿಳಿಸ್ಕೊಡ್ತಾನೆ ನ್ಯೂಟನ್. ಈ ನ್ಯೂಟನ್ನ ಮೂರನೇ ನಿಯಮ ಏನು ಹೇಳ್ತೈತೆ ಅಂದ್ರೆ ಪ್ರತಿಯೊಂದು ಕ್ರಿಯೆಗೂ ತನ್ನದೇ ಆದಂತಹ ಸಮ ಹಾಗೂ ವಿರುದ್ಧ ಪ್ರತಿಕ್ರಿಯೆಗಳು ಇರ್ತಾವು ಅಂತ ಹೇಳಿ. ಇದನ್ನು ಹಲವಾರು ಬಾರಿ ನೀವು ನೋಡಿರ್ತೀರಿ. ರಾಕೆಟ್ ಮ್ಯಾಗ್ ಹೇಳ್ಬೇಕಂದ್ರೆ ಕೆಳಗೆ ಕ್ರಿಯೆ ಹಾಕಿದಾಗ ಮ್ಯಾಗ್ ಪ್ರತಿಕ್ರಿಯೆ ಆಗ್ತಿರ್ತದೆ. ಒಂದು ದೋಣಿಯನ್ನು ಹೋಗುವಾಗ ಹುಟ್ಟನ್ನು ಹಿಂದೆ ದಾಟಿಸಿದ್ರೆ ದೋಣಿ ಮುಂದೆ ಹೋಗ್ತಿರ್ತದೆ. ಓಕೆ, ಒಂದು ಚೆಂಡನ್ನು ನಾವು ಗೋಡೆಗೆ ಎಸೆದು ಅಂದ್ರೆ ಅದೇ ಫೋರ್ಸ್ಲಿ ಚೆಂಡ ವಾಪಸ್ ಬರ್ತದೆ. ಓಕೆ, ಯಾವ ಕ್ರಿಯೆ ಹೆಂಗೆ ಮಾಡಿರ್ತಾವೆ, ಹುಟ್ಟು ಹೆಂಗೆ ಎಷ್ಟು ಜೋರ ಹಾಕಿರ್ತಾವೆ ಅಷ್ಟು ಸ್ಪೀಡಾಗಿ ದೋಣಿ ಮೂವ್ ಆಗ್ತದೆ. ಕೆಳಗೆ ಎಷ್ಟು ಸ್ಪೀಡಾಗಿ ಬೆಂಕಿ ಬರ್ತದೆ ಅಷ್ಟು ಸ್ಪೀಡಾಗಿ ರಾಕೆಟ್ ಮ್ಯಾಗ ಇರ್ತದೆ. ನೀ ಎಷ್ಟು ಫೋರ್ಸ್ ಹಾಕ್ತೀಯ ಅಷ್ಟು ನಿನಗೆ ಪ್ರತಿಕ್ರಿಯೆ ಆಗ್ತಿರ್ತದೆ. ಓಕೆ, ಇದು ನ್ಯೂಟನ್ ಚಲನೆಯ ಮೂರನೇ ನಿಯಮ. ಈ ಮೂರು ನಿಯಮಗಳನ್ನು ವಿವರಿಸ್ತಾನೆ ನ್ಯೂಟನ್. ಇಲ್ಲಿ ಎರಡನೇ ನಿಯಮದ ಗಣಿತೀಯ ರೂಪವನ್ನು ಕೇಳಿದ್ದಾರೆ. ಎರಡನೇ ನಿಯಮದ ಗಣಿತೀಯ ರೂಪ F = m × a, ಫೋರ್ಸ್ = ಮಾಸ್ × ಎಕ್ಸಲರೇಷನ್. ಇದನ್ನು ನಾವು ಸೂತ್ರಕ್ಕೆ ತಕ್ಕಂಗೆ ಅಥವಾ ಏನಾದರೂ ನಾಳೆ ಎಕ್ಸಾಮಿನೇಷನ್ದಾಗ ಅಥವಾ ಕ್ವಶನ್ ಪೇಪರ್ದಾಗ ಅಂಕಿ ಸಂಖ್ಯೆಗಳನ್ನ ಕೊಟ್ಟು ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಮಾಸ್ ಇಷ್ಟೈತಿ, ಎಕ್ಸಲರೇಷನ್ ಇಷ್ಟೈತಿ, ಹಿಂಗೇನಾದರೂ ಅಂಕಿ ಸಂಖ್ಯೆ ಕೊಟ್ಟು ಫೋರ್ಸ್ ಕಂಡುಹಿಡೀರಿ ಅಂತಂದ್ರೆ ಈ ಸೂತ್ರ ಅಪ್ಲೈ ಮಾಡಬೇಕು. ಫೋರ್ಸ ಮಾಸ ಕೊಟ್ಟು ಎಕ್ಸಲರೇಷನ್ ಕಂಡುಹಿಡೀರಿ ಅಂತಂದ್ರೆ A = F/m. ಸೂತ್ರದ ಬದಲಾವಣೆ ಕೂಡ ಮಾಡಕ್ಕೆ ಬರ್ಬೇಕಾ ನಮಗೆ. ಓಕೆ, ದೆನ್ ಎಕ್ಸಲರೇಷನ್ ಕೊಟ್ಟಾನು ಫೋರ್ಸ್ ಕೊಟ್ಟಾನು ಮಾಸ್ ಕಂಡುಹಿಡೀರಿ ಅಂದ್ರೆ ಮಾಸ್ = force/A. ದಿಸ್ ಈಸ್ ದ ಫಾರ್ಮುಲಾ. ಓಕೆ, ಯಾವುದೇ ಸೈನ್ಸಿಗೆ ಸಂಬಂಧಪಟ್ಟಿರಲಿ ಮ್ಯಾಥ್ಸಿಗೆ ಸಂಬಂಧಪಟ್ಟಿರಲಿ ನಮಗೆ ಸೂತ್ರಗಳನ್ನು ಅದಲು ಬದಲು ಮಾಡೋಕೆ ಬಂದಾಗ ಮಾತ್ರ ಲೆಕ್ಕಗಳು ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ಇಲ್ಲ ನಾವು ಒಂದಕ್ಕೆ ಅಡಾಪ್ಟ್ ಆಗಿದ್ದು ಅಂದ್ರೆ ಆ ಲೆಕ್ಕ ಬಿದ್ದರೆ ಅಷ್ಟೇ ಮಾಡ್ತಾವೆ ನಾವು ಎಕ್ಸಾಮಿನೇಷನ್ದಾಗ. ಅದೇ ಟೈಪ್ ಬೇರೆ ಕೇರ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದ್ರೆ ಪ್ರಾಕ್ಟೀಸ್ ಆಗಿರೋದಿಲ್ಲ. ಓಕೆ, ಈ ರೀತಿಯಾಗಿ ಪ್ರತಿಯೊಂದು ಸೂತ್ರವನ್ನು ಚೇಂಜ್ ಮಾಡೋಕ್ಕೆ ಕೂಡ ನಿಮಗೆ ಬರಬೇಕಾಗ್ತದೆ. ಎಸ್, ಇನ್ನು S = d/t ಅಂತ ಕೊಟ್ಟದಾನು. ಇದನ್ನು ಜವದ ಸೂತ್ರ ಅಂತ ಹೇಳಿ ಕರಿತೇವೆ. ಸ್ಪೀಡ್ = ಡಿಸ್ಟೆನ್ಸ್ / ಟೈಮ್. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆದಂತಹ ಫಾರ್ಮುಲಾ. ನಾವಿಲ್ಲಿ ಡಿಸ್ಟೆನ್ಸನ್ನು ಫೈಂಡ್ ಮಾಡ್ರಿ ಅಂದ್ರೆ D = S × t. ಓಕೆ, ಇನ್ನು ಟೈಮನ್ನು ಫೈಂಡ್ ಮಾಡ್ರಿ ಅಂದ್ರೆ T = ಡಿಸ್ಟೆನ್ಸ್ / ಸ್ಪೀಡ್. ಓಕೆ, ಈ ಸೂತ್ರಗಳು ಕೂಡ ವೆರಿ ಇಂಪಾರ್ಟೆಂಟ್. ಜವದ ಬಗ್ಗೆ, ಕಾಲದ ಬಗ್ಗೆ, ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥ ಕ್ವಶನ್ಸ್ಗಳು ರೈಸ್ ಆಗೇ ಆಗ್ತಾವೆ. ಇಲ್ಲಿ ರೈಸ್ ಆಗಲಿಲ್ಲ ಅಂದರೂ ನೀವು ಮ್ಯಾಥಮೆಟಿಕ್ಸ್ ಒಳಗೆ ಮೆಂಟಲ್ ಎಬಿಲಿಟಿ ಬಿಡಿಸುವಾಗ, ರೈಲಿನ ಸಮಸ್ಯೆಗಳನ್ನ ಬಿಡಿಸುವಾಗ ಈ ಫಾರ್ಮುಲಾ ನೋಡಿರ್ತಾರೆ. ಓಕೆ, ಇದು ಕೂಡ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಪಾರ್ಟೆಂಟ್ ಆದಂತಹ ಸೂತ್ರ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಐದನೇ ಪ್ರಶ್ನೆ, ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸಲು ಬಳಸುವಂತಹ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ವಿಚ್ ಡಿವೈಸ್ ಕನ್ವರ್ಟಿಂಗ್ ಅಲ್ಟರ್ನೇಟಿಂಗ್ ಕರೆಂಟ್ ಇಂಟು ದ ಡೈರೆಕ್ಟ್ ಕರೆಂಟ್, AC-ಯನ್ನು DC-ಯನ್ನಾಗಿ ಮಾಡಲು ಬಳಸುವಂಥ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಮುಖ್ಯವಾಗಿ ಈ ಕ್ವಶನನ್ನು ನೋಡೋಕ್ಕಿಂತ ಮೊದಲ ನಾವು ಇನ್ನೊಂದು ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಹಲವಾರು ಬಾರಿ ಎಕ್ಸಾಮಿನೇಷನಲ್ಲಿ ಬಂದಂಥ ಪ್ರಶ್ನೆ ಏನಂದ್ರೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬಳಸುವಂಥ ಸಾಧನ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಬಳಸುವ ಸಾಧನ. ಇದ್ರ ಬಗ್ಗೆ ಕ್ವಶನನ್ನು ಹಲವಾರು ಬಾರಿ PCಗಳಲ್ಲಿ PSI ಎಕ್ಸಾಮಿನೇಷನ್ಗಳಲ್ಲಿ ಕೇಳ್ತಿರ್ತಾರೆ. ಓಕೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಾಡು ಮಾಡತೈತೆ ಅಂದ್ರೆ ಈ ಸಾಧನವನ್ನು ನಾವು ವಿದ್ಯುತ್ ಜನಕ ಅಥವಾ ಡೈನಮೋ ಅಂತೇಳಿ ಕರಿತೀವಿ. ಓಕೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಡಿಸತ್ತಂದ್ರೆ ಡೈನಮೋ. ಇನ್ನು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ, ಓಕೆ, ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ಸ್ ಟು ದ ಮೆಕ್ಯಾನಿಕಲ್ ಎನರ್ಜಿ ಮಾಡತ್ತಿತ್ತಂದ್ರೆ ಈ ಸಾಧನವನ್ನು ನಾವು ವಿದ್ಯುತ್ ಮೋಟಾರ್ ಅಂತೇಳಿ ಕರಿತೇವೆ. ಓಕೆ, ನಾನು ಹಾಲ್ ಕ್ಲಾಸ್ನಾಗ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡೀನಿ. ವಿದ್ಯುತ್ ಮೋಟಾರ್ ಫ್ಲೆಮಿಂಗ್ನ ಎಡಗೈ ನಿಯಮದ ಅನುಸಾರ ವರ್ಕ್ ಮಾಡಿದ್ರೆ, ಡೈನಮೋ ಅಥವಾ ವಿದ್ಯುತ್ ಜನಕ ಫ್ಲೆಮಿಂಗ್ನ ಬಲಗೈ ನಿಯಮದ ಅನುಸಾರ ವರ್ಕ್ ಮಾಡ್ತಿರ್ತದೆ. ಓಕೆ, ಇದೇ ಟೈಪ್ ರಿಲೇಟ್ ಆಗಿರುವಂಥ ಇನ್ನೊಂದು ಕ್ವಶನ್ ಯಾವುದಂದ್ರೆ, ಯಾವುದು ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಮಾಡ್ತದ ಅನ್ನುವಂಥ ಕ್ವಶನನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ರೆಕ್ಟಿಫೈಯರ್. ರೆಕ್ಟಿಫೈಯರ್ ಒಂದು ಡಯೋಡ್ ಆಗಿದ್ದು, ಡಯೋಡ್ನ ಒಂದು ವಿಧ. ಈಗ ನಾವು ಝೀನರ್ ಡಯೋಡ, ಲೇಸರ್ ಡಯೋಡ ಅನ್ನು ನೋಡ್ತೇವೆ. ಹಿಂಗೆ ರೆಕ್ಟಿಫೈಯರ್ ಕೂಡ ಒಂದು ಡಯೋಡ್ ಆಗಿದ್ದು, ಈ ಡಯೋಡ್ ಏನು ಮಾಡ್ತದೆ ಅಂದ್ರೆ ನೇರ ವಿದ್ಯುತ್ತನ್ನು, ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಕನ್ವರ್ಟ್ ಮಾಡ್ತದೆ. ಇದೇ ಕ್ವಶನ್ ಏನಾದರೂ ಉಲ್ಟಾ ಮಾಡಿದ್ರಂದ್ರೆ, ನೇರ ವಿದ್ಯುತ್ತನ್ನು ಅಂದ್ರೆ DC ಕರೆಂಟನ್ನು AC-ಯನ್ನಾಗಿ ಪರಿವರ್ತನೆ ಮಾಡುವಂಥ ಸಾಧನ ಯಾವುದು ಅಂತ ಕೇಳಿದ್ರೆ ಇನ್ವರ್ಟರ್. ಓಕೆ, ಇದು ಈ ಪ್ರಶ್ನೆಗೆ ಆನ್ಸರ್.
ಇನ್ನು ಕೆಪಾಸಿಟರ್ ಅಂದ್ರೆ ಇದು ಶಕ್ತಿಯನ್ನು ತುಂಬಿ ಇಟ್ಟುಕೊಳ್ಳುವಂತಹ ಒಂದು ಸಾಧನ. ಈ ನಾವು ಬೈಕ್ಗಳಲ್ಲಿ, ಕಾರ್ಗಳಲ್ಲಿ ಹೊಗೆ ಕಿಡಿ ಸಿಡಿಯದಂಗೆ ನೋಡಿಕೊಳ್ಳುವಂಥ ಒಂದು ಸಾಧನವಾಗಿರ್ತದೆ ಕೆಪಾಸಿಟರ್. ಇನ್ನು ಟ್ರಾನ್ಸಿಸ್ಟರ್ ಬಗ್ಗೆ ಮಾತಾಡೋದಾತಂದ್ರೆ ಟ್ರಾನ್ಸಿಸ್ಟರ್ಗಳಲ್ಲಿ ಬೇಸ, ಎಮಿಟರ್ ಅನ್ನುವಂತಹ ವಿಭಾಗಗಳನ್ನ ನೋಡ್ತೇವೆ. ಎನ್ ಮಾದರಿಯ ಟ್ರಾನ್ಸಿಸ್ಟರ್ಗಳು, ಪಿ ಮಾದರಿಯ ಟ್ರಾನ್ಸಿಸ್ಟರ್ಗಳು ಅಂತ ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಎನ್ ಮಾದರಿಯ ಟ್ರಾನ್ಸಿಸ್ಟರ್ ಅಥವಾ ಎನ್ ಸೆಮಿ ಕಂಡಕ್ಟರ್ಸ್ಗಳಲ್ಲಿ ಟ್ರಾನ್ಸಿಸ್ಟರ್ ಒಂದು ಅರೆವಾಹಕ ಸೆಮಿ ಕಂಡಕ್ಟರ್ ಅಂತ ಕರಿತೇವೆ. ಎನ್ ಮಾದರಿಯ ಸೆಮಿ ಕಂಡಕ್ಟರ್ಗಳಲ್ಲಿ ಜರ್ಮೇನಿಯಂ ಇರ್ತದೆ. ಈ ಜರ್ಮೇನಿಯಂ ಜೊತೆ ಏನಾದರೂ ನಾವು ಆಂಟಿಮನಿಯನ್ನು ಮಿಕ್ಸ್ ಮಾಡಿದ್ವು ಅಂದ್ರೆ ಅದಕ್ಕೆ ನಾವು ಡೋಪಿಂಗ್ ಪ್ರಕ್ರಿಯೆ ಅಂತೇಳಿ ಕರಿತೀವಿ. ಓಕೆ, ಡೋಪಿಂಗ್ ನೆನ್ಪಿಟ್ಕೋರಿ ಇದೊಂದು. ಇನ್ನು ನೆಕ್ಸ್ಟ್ ರೆಸಿಸ್ಟರ್ ಅಂತ ನೋಡಿದ್ವು ಅಂದ್ರೆ ಇದಕ್ಕೆ ನಾವು ಪ್ರತಿರೋಧಕ ಅಂತ ಕರಿತೇವೆ. ವಿದ್ಯುತ್ತನ್ನಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹನ ತಡೆ ಹಿಡಿಯಲು ಇದನ್ನು ಬಳಸ್ತಿರ್ತಾರೆ. ಇದರಿಂದನ ರೆಸಿಸ್ಟೆನ್ಸ್ ರೋಧ ಉಂಟಾಗ್ತಿರ್ತದೆ ವಿದ್ಯುತ್ ಪ್ರವಾಹದಲ್ಲಿ. ಆ ರೋಧದ ಏಕಮಾನ ಯಾವುದಂತ ಕೇಳ್ತಿರ್ತಾರೆ ಒಮ್ಮೊಮ್ಮೆ. ಓಮ್. ರೋಧದ ಏಕಮಾನ ಓಮ್. ಓಕೆ, ಇಷ್ಟು ಕ್ವಶನ್ಸ್ಗಳು ಇವತ್ತಿನ ಸೆಷನ್ನಲ್ಲಿದ್ದು. ಓಕೆ, ಎಲ್ಲರಿಗೂ ಧನ್ಯವಾದಗಳು.